ಲತೆಗಳು ಸೀತಾ ಲತೆಗಳು ಚಿತ್ತಕ್ಕೆ ಮುದ ಬೀರುತ್ತಿರುವುದು ಸೀತಾ ಚಿತ್ತಕ್ಕೆ ಮುದ ಬೀರುತ್ತಿರುವುದು ಎತ್ತರೋಡ ಲತೆಗಳು ಚಿತ್ತಗಾಮಿ ನೋಡೆ ರಬಮ್ಮ ಸೀತಾ 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 ಜಾನಕಿ ಚಿತ್ತಗಾಮಿ ನೋಡೆ ರಬಮ್ಮ ಜಾನಕಿ ಚಿತ್ತಗಾಮಿ ನೋಡೆ ರಬಮ್ಮ ಸೀತಾ ಚಿತ್ತಗಾಮಿ ನೋಡೆ ರಬಮ್ಮ ಚಿತ್ತಕ್ಕೆ ಮುದ ಬೀರುತ್ತಿರುವುದು ಚಿತ್ತಕ್ಕೆ ಮುದ ಬೀರುತ್ತಿರುವುದು ಓಸುತ್ತೆ ಇದನೋಡೆ ಓಸುತ್ತೆ ಇದನೋಡೆ ಜೀವನಾಡಿ ತೆರೆಯುವ ತೊಡಗಿದ ಜಾನಕಿ ಜೀವನಾಡಿ ತೆರೆಯುವ ತೊಡಗಿದ ಜೀವನಾಡಿ ತೆರೆಯುವ ತೊಡಗಿದ ಸೀತಾ ಸೀತಾ ಜಾನಕಿ ಜೀವನಾಡಿ ಮೆರೆಯುವ ಸೊಬಗಿದ ಜೀವನಾಡಿ ಮೆರೆಯುವ ಸೊಬಗಿದ ಜಾನಕಿ ಜೀವನಾಡಿ ಮೆರೆಯುವ ಸೊಬಗಿದ ಸುತ್ತೇ ಮೋರೆ ಎತ್ತರೋಡ ಅರ್ಥ ಲತೆಗಳು ಜಾನಕಿ ನೋಡಿದೆಯಾ ಈ ವನದ ಸೌಂದರ್ಯವನ್ನು ಹೌದು ಸ್ವಾಮಿ. ನೋಡಿದೆಯಾ ಈ ವನದ ಸೌಂದರ್ಯವನ್ನು ಶುಕಪಿಕಗಳ ನಾದದಿತ್ತು ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಕೂಡಿದ ಈ ಇಲ್ಲಿ ಬೀಸುವ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶವನ್ನೆಲ್ಲ ಕಳೆಯುವಂತಹ ಅಂದವಾದ ತಾಣವಿದೆ ಹೌದಲ್ಲವೇ ಸ್ವಾಮಿ? ಚಾನ ಅರಮನೆಯಲ್ಲಿ ಅಲ್ಪ ತೂರಿಕಾ ತಲ್ಪದಲ್ಲಿ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಿದ್ದ ನಿನ್ನನ್ನು ಅನೇಕ ದಾಸ್ಯದಿಂದ ಓಲೈಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾರಣಕ್ಕೆ ಕರ್ತಂದನಲ್ಲ ಎಂಬ ಬೇಸರವೇ ಜಾನಕಿ. ಇಲ್ಲ ಸ್ವಾಮಿ. ಆಶಾ ಜೀವನ ಶುಭ ದಿನ, ಆಶಾ ಜೀವನ ಶುಭ ದಿನ, ಹೊಸತನವನ್ನ ಕಂಡಿನ, ಆಶಾ ಜೀವನ ಶುಭ ದಿನ. ಒಲವೇ ಕರೆಯೇ
ಸೀತಾ, ಜಾನಕಿ, ಪ್ರಿಯ, ಸೀತಾ. ಸ್ವಾಮಿ ತನ್ನೆ ತಾ ಮರೆತಿದೆ ಸ್ವಾಮಿ, ಇದೇನು ಹೀಗೆ ಹೇಳ್ತಿರೋದು? ಪುರವಾಸಕ್ಕಿಂತಲೂ ಈ ಅರಣ್ಯವಾಸವೇ ನನಗೆ ಬಹಳ ಮೆಚ್ಚುಗೆಯಾಗಿರೋದು ಸ್ವಾಮಿ. ಜಾನಕಿ, ಇದೋ ಇಲ್ಲಿ ನೋಡು, ಲಕ್ಷ್ಮಣನು ಎಷ್ಟು ಚಮತ್ಕಾರದಿಂದ ಬಾರಿನ ನಿರ್ಮಿಸಿದ. ಅದಲ್ಲದೆ ಫಲಾದಿಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಭಗವಾನ್ ಭಾಸ್ಕರನ್ನು ಮೆಚ್ಚಿ ಆತನಿಗೆ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಹೋಗಿ ಆತನಿಂದ ಈ ಖಡ್ಗವನ್ನು ತಡೆದು ಅವನನ್ನು ಸಂಹರಿಸಿ ಬಂದೆ ಅಣ್ಣ. ಲಕ್ಷ್ಮಣ, ಕೊನೆಗೂ ಆ ರಕ್ಕಸನ್ನು ಸಂಹರಿಸಿ ಬಂದೆ ಅಣ್ಣ. ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗವು ನಿನ್ನ ಬಳಿಯಲ್ಲಿಯೇ ಇರಲಿ. ವಿಶ್ರಾಂತಿ ಆಗಲಿ ಅಣ್ಣ. ಜಾನಕಿ, ಬಾ, ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಏನು ನರವಾಸನೆ, ವಾಸನೆ! ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೇ ಇರಬೇಕು. ಅವರನ್ನು ಹೀಗಲೇ ಅವರ ಬಿಸಿ ರಕ್ತವನ್ನು ಕುಡಿದು ಹಸಿ ಮಾಂಸವನ್ನು ಕಚಕಚನೆ ತಿಂದು ತೇಗಿ ಬಿಡುವೆನು. ಒಲಿಸಲೆಂದು ಒಲಿಸುವ ಮನಸ್ಸೇ ಬರ್ತಿರೋದಲ್ಲ, ಏನು ಮಾಡಲಿ? ನಾನು ಈಗ 16 ವರ್ಷದ ನವತರುಣೆಯಾಗಿ ಅವರನ್ನು ಒಲಿಸುವೆನು. ನಾನಿತ್ತ ನಾನೀಗಲೇ ಒಲಿಸುವೆ, ನಾನಿತ್ತ ನಾನೀಗಲೇ ಏನಾದರೂ ಆಗಲಿ ಒಲಿಸುವೆ. ನಾನಿತ್ತ 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 ನಾನೀಗಲೇ ಒಲಿಸುವೆ, ನಾನಿತ್ತ ನಾನೀಗಲೇ. ಎಂಡವನ್ನು ಕುಡಿಯು ಗಲ್ಲಗೆಲ್ಲ ಮುತ್ತಿಡು. ನಾನಿತ್ತ ನಾನಿತ್ತ ಮಲ್ಲಿಗೆ ಹೂ ಮಂಡೆಯಲ್ಲಿ ಮುಡಿದುಕೊಂಡು ತುಂಡು ಮಲ್ಲಿಗೆ ಹೂ ಮಂಡೆಯಲ್ಲಿ ಮುಡಿದುಕೊಂಡು ತುಂಡು ಮಲ್ಲಿಗೆ ಹೂ ಮಂಡೆಯಲ್ಲಿ ಮುಡಿದುಕೊಂಡು ಎಲ್ಲವನ್ನ ಕೂಡಿಕೊಂಡು ಗಲ್ಲಗೆಲ್ಲ ಮುತ್ತಿಡು. ನಾನಿತ್ತು ನಾನೀಗಲೇ
ಮಂಡೆಯಲ್ಲಿ ಮುಡಿದುಕೊಂಡು ಕೊಂಡು ಮಲ್ಲಿಗೆ ಹೂ ಮಂಡೆಯಲ್ಲಿ ಮುಡಿದುಕೊಂಡು ಗಂಟೆಲ್ಲ ನಾನಿತ್ತ ದಾರಿ ಒಲಿಸುವೆ ಸುಂದರಿಯಲ್ಲವೇ ಈ ಜಗದಲ್ಲಿನ ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ 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 ಮನೋಹರ 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 ಯಾರಮ್ಮ ನೀನು? ನಿನ್ನ ದೇಶವಾವುದು? ಇಲ್ಲಿಗೆ ಏಕೆ ಬಂದೆ? ನಿನ್ನ ಹೆಸರೇನು? ಈಗ ನನ್ನಿಂದ ನಿನಗೇನಾಗಬೇಕು? ಒಂದೇ ಉಸಿರಿಗೆ ಇಷ್ಟು ಅಂತ ಹೇಳ್ಬಿಟ್ರೆ ನಾನು ಹೆಂಗೆ ಹೇಳುವುದು? ಸ್ವಲ್ಪ ತುಂಡಾಕು. ನಿನ್ನ ಹೆಸರೇನು? ನಿನ್ನ ದೇಶವಾವುದು? ಈಗ ನಿನಗೆ ನನ್ನಿಂದ ಆಗಬೇಕಾದ್ದೇನು? ನಾನಾದರೂ ಲಂಕಾಧಿಪತಿಯಾದ ರಾವಣ ಸಾರ್ವಭೌಮನ ಸಹೋದರಿ. ನನ್ನನ್ನು ಶೂರ್ಪನಖಾ ಎಂದು ಕರೆಯುವರು. ನೀನು ಹಾಗಾದ್ರೆ ರಕ್ಕಸಿಯೋ? ನಾನು ರಕ್ಕಸಿ ಅಂತ ಕಾಣುತ್ತಿರುವೆನೆ. ಏನಮ್ಮ ಈಗ ನನ್ನಿಂದ ನಿನಗೇನಾಗಬೇಕು? ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಬೇಕೆಂದು ಓಡೋಡಿ ಬಂದಿರುವೆನು ಪ್ರಿಯ. ಹೇಳಮ್ಮ. ನೀನಾದರೂ ರಕ್ಕಸಿ, ನಾವಾದರೂ ಮನುಷ್ಯರು. ನಾವು ನಿನ್ನ ಲಗ್ನವಾಗಲು ಸಾಧ್ಯವಿಲ್ಲ. ಅದು ಅಲ್ಲದೆ ಸ್ವಲ್ಪ ತಾಳಮ್ಮ. ಅದು ಅಲ್ಲದೆ ನಾನು ಓರ್ವನೇ ಇಲ್ಲಿಗೆ ಬಂದಿಲ್ಲ. ನಿನ್ನ ಪತ್ನಿಯೂ ಸಹ ಪಕ್ಕದಲ್ಲಿಯೇ ಇರುವಳು. ಎಲ್ಲವನ್ನು ಮುಗಿಸಿಬಿಟ್ಟೆ ಅಲ್ಲ, ನಾನೇನು ಮಾಡಲಿ? ಈಗೇನು ಹೇಳಿದೆ ಹೇಳಮ್ಮ? ನಾನೇನು ಹೇಳಿದ್ರೆ ನಿನ್ನನ್ನು ಪ್ರೀತಿಸಿ ಮದುವೆ ಆಗಲು ಅಲ್ಲಿಂದ ಇಲ್ಲಿಗೆ ಓಡೋಡಿ ಬಂದಿದ್ದೇನೆ. ನೀನು ಎಲ್ಲವನ್ನು ಒದರುತ್ತಿರುವೆ. ಇದೋ ನೋಡು, ನನ್ನ ಪತ್ನಿಯು ಪಕ್ಕದಲ್ಲಿಯೇ ಇರುವಳು. ನಾನು ಏಕಪತ್ನಿ ವ್ರತಸ್ಥನು. ನಿನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ. ನೀನು ಬೇರೆಲ್ಲಿಯಾದ್ರೂ ಹೋಗಿ ನಿನ್ನ ಆಸೆಯನ್ನು ಪೂರೈಸಿಕೋ. ಈಕೆಯನ್ನು ಕಟ್ಟಿಕೊಂಡು ಏಕಪತ್ನಿ ವ್ರತಸ್ಥನೆ. ಹೌದು. ಆಕೆಯನ್ನು ಬಿಟ್ಟು ನನ್ನನ್ನು ಕಟ್ಟಿಕೋ. ಅವಾಗಲೂ ಏಕಪತ್ನಿ ವ್ರತಸ್ಥನಾಗಿ
ಸಾಧ್ಯವಿಲ್ಲಮ್ಮ. ಆಕೆಯನ್ನು ಅಗ್ನಿಸಾಕ್ಷಿಯಾಗಿಯೂ ಕೈ ಹಿಡಿದಿರುವೆನು. ಓಹೋ, ಆಕೆಯನ್ನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರುವೆಯಾ? ಹೌದು. ನನ್ನನ್ನು ವಾಯು ಸಾಕ್ಷಿಯಾಗಿ ಮದುವೆ ಆಗು. ನಾನು ಯಾವಾಗಲೂ ಗಾಳಿಯನ್ನು ಬೀಸುವೆನು. ಕೆಲವೋ ರಕ್ಕಸಿಯೇ, ಯಾರಾದರೂ ವಾಯು ಸಾಕ್ಷಿಯಾಗಿ ಲಗ್ನವಾಗರು ಮಾಡ್ಕೊಂತಾರೆ. ಸಾಧ್ಯವಿಲ್ಲ. ನೀನು ಮದುವೆ ಆಗಬೇಕೆಂದ ಹಠದಿಂದ ಬಹಳವಾಗಿ ಆತುರಳಾಗಿರುವೆ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು ಮಾಡಬೇಕು? ಇಲ್ಲಿಗೆ ಸ್ವಲ್ಪ ನಿಧಾನಿಸಿ ಕೇಳು. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ, ನನ್ನ ತಮ್ಮನಾದ ಲಕ್ಷ್ಮಣೂ ಸಹ ಬಂದಿರೋನು. ಅದು ಆ ಪಾರ್ಶ್ವದಲ್ಲಿ ಆತನಿರುವನು. ಅಲ್ಲಿಗೆ ಹೋಗು, ಆತನಲ್ಲಿ ನಿನ್ನ ಆಸೆಯನ್ನು ಭಿನ್ನಯಿಸಿಕೋ. ಆತನು ನಿನ್ನ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಅಲ್ಲಿಗೆ ಹೋಗು, ಎಲ್ಲವನ್ನು ಒದರಿಬಿಟ್ಟು ಅಲ್ಲಿಗೆ ಹೋಗು. ಪುರ್ಸೊತ್ತಿಲ್ದಂಗೆ ಒದರ್ತಾ ಇದೆ. ಹಾಗೆ ಆಗಲಿ. ಆತನು ಕೆಂಪಾಗಿರುವನೇ? ಬಹಳ ಸುಂದರನಾಗಿರುವನು. ಅದಕ್ಕಾಗಿ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಗುಂಡು ಗುಂಡಾಗಿರುವನೇ? ಬಹಳ ದಪ್ಪವಾಗಿರುವನು. ನೀನು ಹೋಗಿ ನೋಡಮ್ಮ. ದಪ್ಪವಾಗಿರುವುದು. ನೀನು ಹೋಗಿ ನೋಡು. ಈ ಕರಿಯನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಬೇಡ ಬೇಡ, ಆ ಕೆಂಪಾದ ಗಂಡನನ್ನು ಕಟ್ಟಿಕೊಂಡು ಹೋಗು, ಹೋಗಿ ಬಾರಮ್ಮ. ಸ್ವಲ್ಪ ಮನಸ್ಸು ಮಾಡಿದರೆ ಹೋಗು ಎಂದು ಹೇಳಿಲ್ಲವೇ? ಅಯ್ಯೋ, ಹೊಡೆಯಕ್ಕೆ ಬರ್ತೀಯಲ್ಲಪ್ಪ. ಹೋಗು ಎಂದು ಹೇಳಿಲ್ಲವೇ? ಆತನಲ್ಲಿ ಹೋಗಿ ನಿನ್ನ ಆಸೆಯನ್ನು ತಿಳಿಸು. ನೀನಾದ್ರೂ ಸ್ವಲ್ಪ ಹೇಳಬಾರದೇನೆ? ಸುಮ್ಮನೆ ನಿಂತಿರುವೆಲ್ಲ ಕರಡಗೊಂಬ ನಿಂತಂಗೆ. ಪ್ರಾಣೇಶ್ವರ, ಸ್ವಲ್ಪ ಮನಸ್ಸು ಮಾಡಬಾರದೆ? ಇಲ್ಲವಮ್ಮ, ನಾನು ಏಕಪತ್ನಿ ಜೊತೆಸ್ತನು. ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಆತನಲ್ಲಿಗೆ ಹೋಗು. ಸೋದರಿ ಅಂದ್ಮೇಲೆ ಇನ್ನೇನು ಉಳಿದಿದೆ ಅಲ್ಲಿ? ಏನು ಉಳಿದಿಲ್ಲ. ಅಲ್ಲಿ ಹೋದರೆ ನನ್ನ ಕಾರ್ಯವಾಗುವುದೇ? ಖಂಡಿತವಾಗಿಯೂ. ಸತ್ಯವಾಗಿಯೂ? ಖಂಡಿತವಾಗಿಯೂ. ಖಂಡಿತವಾಗಿಯೂ. ಹಾಗಾದರೆ ಅಲ್ಲೇನಾದರೂ ಆಗಲಿ ಅಂದರೆ ನಾನು ಇಲ್ಲಿಗೆ ಬಿಡುವುದಿಲ್ಲ. ಖಂಡಿತ ಆಗುತ್ತದೆ. ಬುಡುಕುಲ್ಲ ಬುಡುಕುಲ್ಲ. ಆಹಾ, ಈತನು ಹಿಂದಿನಿಂದಲೇ ಎಷ್ಟೊಂದು ಲಕ್ಷಣವಾಗಿರುವನು. ಆಹಾ, ಮುಂದಿನಿಂದ ಅದೆಷ್ಟು ಲಕ್ಷಣವಾಗಿರುವನು. ನಾ ಬೇರೆ ಕಾಣೆ ಕಾಣೆ ಕಾಣೆ. ಆಹಾ, ಬೆನ್ನು ಅಗಲವಾಗಿದೆ. ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಪ್ರಿಯಾ ಪ್ರಿಯಾ ಪ್ರಿಯಾ, ಹೀಗೆ ತಿರುಗು. ಸ್ವಲ್ಪ ಮುಖದಲ್ಲಿ ಮುಖವಿಟ್ಟು ನೋಡು. ನನ್ನಂತ ಸುಂದರಿಯನ್ನು ನೋಡಿದ್ರೆ ಬೆಚ್ಚಿ ಬೀಳುವೆ ನೀನು. ಯಾರು ನೀನು ಶುಭಂಗಿ? ನಿನ್ನ ಹೆಸರೇನು? ನಿನ್ನ ದೇಶವಾವುದು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಅಣತಂದಿರಲ್ಲ ಇದೆಯಾ? ಏಕ ವೈದ್ಯ ಇರ್ತಾರೆ, ಗಾರಿಗೆ ಬ್ರೇಕ್ ಇಲ್ಲ ಅದಕ್ಕೆ. ಪ್ರಿಯಾ ಪ್ರಿಯಾ, ನಾನಾದರೂ ಲಂಕಾಧಿಪತಿಯಾದ ರಾವಣ ಸಾರ್ವಭೌಮನ ಸಹೋದರಿಯು. ಓಹೋ, ನೀನು ರಾವಣನ ಸಹೋದರಿ? ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಹಾಗಾದ್ರೆ ನೀನು ಹೊಸರ ಕನ್ಯೆ. ನಾನು ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಬೇಕೆಂದು ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿದ್ದೇನೆ. ಪ್ರಿಯಾ, ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲ. ಏಕೆ? ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ನಮ್ಮ ಅಗ್ರಜನಾದ ಶ್ರೀ ರಾಮಚಂದ್ರರು ಬಂದಿರೋರು. ನೀನು ಅವರ ಬಳಿಗೆ ಹೋದ್ರೆ ನಿನ್ನ ಕಾರ್ಯವು ಕೈಗೂಡುವುದು. ಅಯ್ಯ, ಅಲ್ಲಿ ಹೋಗಿದ್ದರೆ ಪ್ರಿಯಾ, ಅಲ್ಲಿ ಏನೂ ಆಗಲಿಲ್ಲ, ಏನೋ ಗಿಟ್ಲಿಲ್ಲ ಕೆಲಸ ಕಾರ್ಯ. ಆದ್ರೆ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಏನಾದ್ರೂ ಮಾಡು ಬಾ ಪ್ರಿಯಾ. ಅಮ್ಮ ನೋಡಮ್ಮ, ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲ. ಹಾಗಾದ್ರೆ ನಾನು ರಾಮನ ದಾಸ. ರಾಮನ ಆಜ್ಞೆ ಇಲ್ಲದೆ ನಾನೇನು ಮಾಡುವುದಿಲ್ಲ. ಲಗ್ನ ಮಾಡಿಕೋ ಬಾ ಪ್ರಿಯಾ. ಲಗ್ನ ಪ್ರಿಯಾ, ನನಗೆ ಮದುವೆ ಆಗು. ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲವಮ್ಮ. ಏಕೆ? ನೀನು ನಾನು ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೇನು, ಅಲ್ಲಿ ಏನು ಆಗಲಿಲ್ಲ ಪ್ರಿಯಾ. ಆದರೆ ಕುರುವನ್ನು ತಂದಿರುವೆಯಾ? ನೀನು ನನಗೆ ಅತ್ತಿಗೆ ಆಗಬೇಕು. ನಾನು ಅಲ್ಲಿ ಏನು ಆಗಲಿಲ್ಲ ಅಂದ್ರೆ ಅತ್ತಿಗೆಯೇ? ಹೌದು. ಹಾಗೆಲ್ಲ ಅನ್ನಬಾರದು ಪ್ರಿಯಾ. ನೀನು ನನ್ನನ್ನು ಲಗ್ನ ಮಾಡಿಕೋ. ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲವಮ್ಮ. ಸಾಧ್ಯವಿಲ್ಲವೇ? ಅದಕ್ಕೇನು ಮಾಡಬೇಕು? ನೀನು ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದ್ರೂ ಕುರುವನ್ನು ತಂದರೆ ಮಾತ್ರ ನಿನ್ನನ್ನು ವರಿಸುವೆನು. ಪ್ರಿಯಾ, ಆಮೇಲೆ ತೆಗೆದುಕೊಂಡು ಬರುತ್ತೇನೆ. ಮೊದಲು ಲಗ್ನ ಮಾಡಿಕೋ. ಎಂದಿಗೂ ಸಾಧ್ಯವಿಲ್ಲ. ಮುಹೂರ್ತವು ಮೀರಿ ಹೋಗುವುದು. ಜಾಗೃತಿಯಾಗಿ ಹೊರಡು. ಮುಹೂರ್ತ ಮೀರಿ ಹೋಗುವುದು. ಬರೆಸಿಕೊಂಡು ಬರಬೇಕೆ, ತೆಗೆದುಕೊಂಡು ಬರಬೇಕೆ? ಕುರುವನ್ನು ತಂದರೆ ಮಾತ್ರ ನಿನ್ನನ್ನು ವರಿಸುವೆನು. ಕುರು ತರಬೇಕು. ತರಲೇಬೇಕು. ಹೆಂಗಾದ್ರೂ ಸರಿ. ಹೌದೌದು, ಹೋಗಲೇಬೇಕು. ಪ್ರಿಯಾ ಪ್ರಿಯಾ ಪ್ರಿಯಾ. ಹೋದೆಯಾ ಪಿಶಾಚಿ ಎಂದರೆ ಪುನಃ ಬಂದೆ ಗವಾಕ್ಷಿ ಎಂಬುದೆಂಬಂತೆ ಪುನಃ ಬಂದಲ್ಲ. ಇಲ್ಲಮ್ಮ, ಏನ್ ಅಲ್ಲಿಂದ ಏನು ಸಮಾಚಾರವನ್ನು ತಂದಿರುವೆ? ಓ, ನಿಮ್ಮ ಅಣ್ಣನ ನಿನ್ನ ತಮ್ಮನು ಹೇಳಿದನು, ನಾನು ರಾಮನಿಗೆ ದಾಸನಾಗಬೇಕು, ನನ್ನಿಂದ ಯಾವ ಕಾರ್ಯವೂ ಆಗುವುದಿಲ್ಲ ಎಂದು ಹೇಳಿಬಿಟ್ಟನು. ಮರೆತಿದ್ದೆನು. ಆ
ಆತನು ನನ್ನ ಆಜ್ಞಾಧಾರಕನು. ನನ್ನ ಮಾತನ್ನು ಮೀರಿ ಯಾವ ಕೆಲಸವನ್ನು ಆತನು ಅದೇ ಮಾಡುವುದಿಲ್ಲ. ಅದೇ ಹೇಳಿದೆ, ಎಲ್ಲಾ ಕೆಲಸವನ್ನು ಮಾಡುವುದೇ ಇಲ್ಲ. ನಮ್ಮ ಅಣ್ಣನ ಆಜ್ಞೆ ಹೊರತಾಗಿ ಏನು ಮಾಡುವುದಿಲ್ಲ. ಇದು ಮಾಡುವುದಿಲ್ಲ, ಅದು ಮಾಡುವುದಿಲ್ಲ, ಇದು ಮಾಡುವುದಿಲ್ಲ. ಅಮ್ಮ ಅದರಲ್ಲಿ ಅಮ್ಮ ಅದರಲ್ಲಿ ನಿನ್ನ ಬೆನ್ನನ್ನು ತೋರಿಸು, ಕುರುಹನ್ನು ಬರೆಸು. ಅದು ಹೇಳಿದನು. ನಮ್ಮ ಅಣ್ಣನ ಬೆಳೆಗೆ ಹೋಗಿ ಕುರುಹುಗಳನ್ನು ತೆಗೆದುಕೊಂಡು ಬಾ, ಆಮೇಲೆ ನಿನಗೆ ಲಗ್ನ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ. ಆದ್ದರಿಂದ ನಿನ್ನ ಬೆನ್ನನ್ನು ತೋರಿಸು, ಕುರುಹುಗಳನ್ನು ಬರೆಯುವೆನು. ಅದನ್ನು ನೋಡಿದ ತಕ್ಷಣ ನಿನ್ನನ್ನು ಅವಮಾನಿಸುವ. ಪ್ರಿಯ, ಬೆನ್ನಿನ ಮೇಲೆ ಕಾಣುವುದಿಲ್ಲ ಪ್ರಿಯ, ಏನಾದ್ರೂ ವಿಶಾಲವಾಗಿ ಬರೆದಕೋ ಪ್ರಿಯ. ಹಾಗಲ್ಲಮ್ಮ, ನಮ್ಮ ರಾಜವಂಶದ ಪದ್ಧತಿಯಂತೆ ಬೆನ್ನಿನ ಮೇಲೆಯೇ ಬರೆಯಬೇಕು. ಆದ್ದರಿಂದ ನಿನ್ನ ಬೆನ್ನನ್ನು ತೋರಿಸು. ಅವಳಿಗೆ ಮಾತ್ರ ಮುಂದೆ ಬರೆಯುವುದು, ನನಗೆ ಮಾತ್ರ ಹಿಂದೆ ಬರೆಯುವುದೇ? ಆಗ್ಲೇ ಅಮ್ಮ, ಹೋಗು. ಇದನ್ನು ನೋಡಿದ ತಕ್ಷಣ ಅವಮಾನಿಸುವನು. ಒತ್ತಿ 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 ಬರಬೇಕು ಬರೆ. ಆಯ್ತಮ್ಮ, ಇಷ್ಟು ಬೇಗ ಆಯ್ತು, ಮುಗಿಸ್ಬಿಟ್ಯಾ? ಹೋಗಿ ಬಾ. ನನಗೇನು ನಿನ್ನ ಕಾರ್ಯವು ಗೊತ್ತಾಗ್ತಿಲ್ಲ. ಶೀಘ್ರದಲ್ಲೇ ನೆರವೇರುವುದು. ಇದನ್ನು ನೋಡಿದ ತಕ್ಷಣ ಅವಮಾನಿಸುವನು. ಅವಮಾನಿಸುವನೇ? ಅಲ್ಲವಮ್ಮ, ಪದಭೇದ ಮಾಡಿ ನೋಡು. ಓಹೋ, ಇದನ್ನು ನೋಡಿದ ಕೂಡಲೇ ನಿನ್ನನ್ನು ಮಾನಿಸುವನು. ಅವಮಾನಿಸಿದನು ಎಂದು ಹೇಳಿದನಕ್ಕೆ ಹಾಗಾದ್ರೆ ಹೋಗು, ನಿನ್ನ ಕಾರ್ಯವು ಕೈಗೂಡುವುದು. ನೀವು ನನಗೆ ಈಗ ಭಾವನಾಗಬೇಕಲ್ಲವೇ? ಆಯ್ತು, ಲಗ್ನವಾಗಿ ಬಾ. ಅವರಿಗೆ ಮದುವೆ ಆದರೆ ಇವರು ನನಗೆ ಭಾವ ಆಗಬೇಕು. ಆಯ್ತು, ಲಗ್ನವಾಗಿ ಬಾರಮ್ಮ. ಅಕ್ಕಯ್ಯ, ಏನಮ್ಮ ಅಕ್ಕಯ್ಯ, ಏನಮ್ಮ ಅಕ್ಕಯ್ಯ, ಹೇಳಮ್ಮ. ನೀನು ಈ ಮನೆಗೆ ಒಂದು ಗೋಡೆ ಹಾಕ್ಸ್ಬಿಟ್ಟು ಎರಡು ಬಾಗಿಲು ಮಾಡಿಸ್. ಮಧ್ಯಕ್ಕೆ ಮಧ್ಯಕ್ಕೆ ಹಾಕ್ಸ್ಬಿಟ್ಟು ಹಾಗೆ ಗೋಡೆ. ಹಾಗೆ. ಯಾಕೆಂದ್ರೆ ನಾವು ಹೊಸ್ತಾಗ ಮದುವೆ ಆಗಿರ್ತೀವಲ್ವಾ, ನಮ್ಮ ಆರ್ಭಟ ಅದ್ಭುತವಾಗಿ. ಹೊಸ ಗಂಡು ಹೆಣ್ಣು ನಾವು, ನೀವು ಹಳಬ್ರಾಗಿ ಹೋಗಿದ್ದೀರಾ, ಏನು ಆಗಲ್ಲ. ನಾವು ಹೊಸ್ತಾಗ ಮದುವೆ ಆಗಿರ್ತೀವಿ, ಹಾಗೆ ಹಾಗೆ. ಆರ್ಭಟವೋ ಆರ್ಭಟ. ಆಹಾ ಆಹಾ, ಹೋಗಿ ಬರಲೆ. ಹಾಗೆ ಆಗಲಿ, ದಪ್ಪವಾಗಿ ಮಾಡಿಸ್ಕೊಂಬನ್ನಿ ಹಾರ. ಹಾಗೆ ಆಗಲಿ. ಓಹೋ, ನನ್ನ ಮದುವೆಯಂತೆ. ಪ್ರಿಯಾ, ಪ್ರಿಯಾ, ಓಹೋ, ಪುನಃ ಬಂದಿರುವೆಯಾ? ಬಂದಿರುವೆನು. ನೀನು ಹೇಳಿದಂತೆಯೇ ಕುರುಹುಗಳನ್ನು ತಂದಿರುವೆನು. ಪುರವನ್ನು ತಂದಿರುವೆಯಾ? ಓ, ಹಾಗಾದ್ರೆ ಕೊಡು ನೋಡೋಣ. ಅದು ಕೊಡಲು ಆಗುವುದಿಲ್ಲ. ಹಾಗಾದ್ರೆ- ಏನು ಬೇಕಾದ್ರೂ ನೋಡಿಕೊ, ತೋರಿಸುತ್ತೇನೆ. ಹಾಗಾದ್ರೆ ತೋರಿಸು ನೋಡೋಣ. ವಿಶಾಲವಾಗಿರುವುದು ತೋರಿಸುತ್ತೇನೆ. ತೋರಿಸು ನೋಡೋಣ. ತೋರಿಸಲೇ? ತೋರಿಸು. ನೋಡಿದರೆ ಮೂರ್ಛೆ ಹೋಗುವೆ. ತೋರಿಸಲೇ? ತೋರಿಸಲೇ? ತೋರಿಸು ನೋಡೋಣ. ಮೂರ್ಛೆ ಹೋದ್ರೂ ಚಿಂತೆ ಇಲ್ಲ, ನೋಡಲೇಬೇಕು. ಮೂರ್ಖಳೆ, ನೋಡಿಕೊ, ಎಷ್ಟು ಬೇಕಾದ್ರೂ ನೋಡಿಕೊ. ಶಾಂತಿ ಶಾಂತಿ. ನನ್ನ ಬಾಣ ಉದ್ದವಾಗಿರು. ಬರಿದ ನುಡಿಗಳ ಪರ ಪುರುಷರ ವಿರೋಧವೇ, ಬರಿದ ನುಡಿಯ ಪರ ಪುರುಷರ ವಿರೋಧವೇ, ವಿರೋಧ ನುಡಿಗಳ ನುಡಿಯುವರೇ ನುಡಿಯುವರೇ ನುಡಿಯುವರೇ. ಮೂರ್ಖರೇ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಅಡ್ಡುವಾಗು. ಇನ್ನು ಉದ್ದವಾಗಿರುವುದು ಬಾಣ, ಉದ್ದ ಉದ್ದ ಬಾಣ. ಬಾಣ ಉದ್ದವಾಗಿರುವುದು, ಅದನ್ನ ಚೀಲ ಬರುತ್ತೆ. ಪ್ರಿಯಾ, ನಾನು ಲಗ್ನ ಮಾಡಿಕೊಳ್ಳಲು ಬಂದಿದ್ದೇನೆ. ಕುರುಗಳನ್ನು ತೆಗೆದುಕೊಂಡು ಬಾ ಅಂದ ಮೇಲೆ ಹೀಗೆ ಮಾತನಾಡುತ್ತಿರುವೆಲ್ಲ ಪ್ರಿಯಾ, ಇದು ಮೋಸ. ಹೋಗು ಪ್ರಿಯಾ. ಓಹೋ, ಹಾಗಾದ್ರೆ ನಿನ್ನನ್ನು ಲಗ್ನವಾಗಬೇಕಾದ್ರೆ ನಾನು ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೋ. ಪ್ರಿಯಾ, ಕಣ್ಣನ್ನು ಕಟ್ಟಿಕೊಂಡ್ರೆ ಏನು ಕಾಣುವುದಿಲ್ಲ ಪ್ರಿಯಾ. ನಾವು ಎಲ್ಲೆಲ್ಲ ಕಲ್ಲೆಲ್ಲ ನೋಡ್ಕೊಂಡೆ ಮಾಡ್ಕೊಳ್ಳೋದು ಪ್ರಿಯಾ ಮದುವೆ. ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಳ್ಳದ ಹೊರತು ನಾವು ಲಾಭದ ಕಾರಣ ಲಗ್ನವಾಗುವುದಿಲ್ಲ. ಎಲ್ಲೆಲ್ಲ ಕಲ್ಲೆಲ್ಲ ಮಾಡ್ಕೊಳ್ಳೋದು ಪ್ರಿಯಾ ಮದುವೆ. ಲಗ್ನ ಲಗ್ನ ಹಂಗಾರೆ ಕಣ್ಣನ್ನು ಕಟ್ಟಿಕೊಳ್ಳದೆ ಹೊರತು ಯಾವುದು ಲಗ್ನವಾಗುವುದಿಲ್ಲ. ನನಗೆ ಓಡಿಸಲು ಕುಳಿತುಕೋ.
ಹೇಳಬೇಕೆ? ಇದು ಕುಳಿತು. ಕಷ್ಟ. ಮೇಲೆ ಹೇಳಿ. ಮತ್ತೆ ಹೇಳಬೇಕೆ? ಇದು ಭಾರಿ ಕಷ್ಟ. ಕುಳಿತುಕೋ. ಮತ್ತೆ ಮತ್ತೆ ಮೇಲೆ ಹೇಳಿ. ಓ ಪ್ರಿಯ, ಬರೀ ಕುಳಿತುಕೋ, ಹೇಳೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಮಲಗುವುದು ಯಾವಾಗ? ಹೇ ಮುಗ್ಗ. ವಲ್ಲವನೇ ಕ್ಷಣದಿಂದ ವಲ್ಲವನೇ ಕ್ಷಣದಿಂದ ನೀಯನ್ನ ಸ್ವರ್ಗಗಾಗುತ್ತಿರ ರಾಜಾ. ವಲ್ಗಳ ನುಡಿಯ ನಾಡುತ್ತಲಿರುವೆ, ವಲ್ಗಳ ನುಡಿಯ ನಾಡುತ್ತಲಿರುವೆ, ನೀಗುವೆ ನೀಯನ್ನ ಸಾಮರ್ಥ್ಯವನೀಗುವೆ ನೀಗ. ಮೂಗು ಉರಿ ಉರಿ. ಅಯ್ಯೋ ಅವ್ರ ಮನೆ ಹಾಳಾಗ ಹೋಗ. ಮದುವಾಗು ಅಂತ ಅಂದೆ ಕಣಪ್ಪ. ಅಷ್ಟಕ್ಕೆ ಅಂತಾನೆ ಎಲ್ಲ ಕೂತಾರ ಅವ್ರ ಮನೆ ಗುಡಿಸ್ಕೊಂಡಾಗ ಹೋಗ. ಅವ್ನು ಹೆಗದ್ ಬಿದ್ದು ಹೋಗ. ಓರೆ ಓದೋ ಮಾವು ಸೋರೆ ಓದೋ ರಾತ. ಓರೆ ಓದೋ ಮೋಮ ಕಹೆ ಹನನತ ಇದರಿಂದಕ್ಕೆ ಬಂದಾಟ. ಏನ ಮಾಡಲೇಗ ಎನ್ನ ಮೂರಲ್ಲ. ಏನ ಮಾಡಲೇಗ ಎನ್ನ ಮೂಗ ಕೊಯ್ದರಲ್ಲ. ಸುರಿ ಹೋದೋ ಮೂಗು ಸುರಿ ಹೋದೋ ರಕ್ತ. ಊರಿ ಹೋದೋ ಮೂಗು ಇದರಿಂದಕ್ಕೆ ಬಂದ. ಮದುವಾಗ ಹೋದ್ರೆ ಎನ್ನ ಮೂಗ ಕೊಯ್ದರಲ್ಲ. ಮದುವಾಗ ಅಂತ ಹೋದ್ರೆ ಎನ್ನ ಮೂಗ ಕೊಯ್ದರಲ್ಲ. ಅವನ ಮನೆ ಹಾಳಾಗ ಅವನ್ ನೆಗದು ಬಿತ್ತೋಗ. ಅವನ ಮನೆ ಹಾಳಾಗ ಅವನ್ ನೆಗದು ಬಿತ್ತೋಗ. ಅವನ್ ಚಾಪೆ ಸುತ್ಕೊಂಡೋಗ. ಏನ ಮಾಡಲೇದ ಎನ್ನ ಮೂಗ ಕೊಯ್ದರಲ್ಲ. ಹಾಳಾಗೋಗ. ಎಲ್ಲ ಬಾಬಿ ಲಕ್ಷ್ಮಣ ಏನ ಮನೆ ಹಾಳಾಗ ನಿನಗೆ ಏನೋ ಬಂತರು. ಆಗ ಎಂಥ ಚೆನ್ನಾಗಿತ್ತು ಎಲ್ಲ ಮೂಗು ಕಿವಿ ಎಲ್ಲ ಕೂದಲು ನನ್ನ ವಿಚಿತ್ರ ಮಾಡಾಕ್ಬಿಟ್ಟವ್ರ. ನೀನು ಮನೆ ಹಾಳಾಗೋಗ. ನಿನಗೇನೋ ಬಂತು ರೋಗ. ಇಲ್ಲ ಹಾಕ್ರ ಇಲ್ಲ ಮಕ್ಳ ಬಡ್ರ ನಿಮ್ಮ ಮನೆ ಹಾಳಾಗೋಗ. ನೀವು ಅಯ್ಯೋ ನೀನು ಮನೆ ಹೋಗ. ರಾಮ ಲಕ್ಷ್ಮಣ ಹಾಕೋಣ ಅವನ ಮನೆ ಗುಡಿಸ್ಕೊಂಡ ಅಂತ ಹೋಗ. ಇದು ಚೆನ್ನಾಗಿತ್ಕೊಂಡು ಮೂಗು ಅದನ್ನು ಕೂದ್ಕೊಂಡು ಮಾಡಾಕ್ಬಿಟ್ನಲ್ಲ. ಅವನ ಮನೆ ಹಾಳಾಗೋಗ. ಅಲ್ಲ ರೀ, ನನ್ನ ಕಷ್ಟ ನನಗಾಗೈತೆ. ಇವನು ಬೇರೆ ಇಲ್ಲಿ ಕೆಳಗೆ ಬೇರೆ ಎತ್ತು ನೋಡ್ತಾನೆ ಇಲ್ಲಿ. ಅಯ್ಯೋ ನೀನು ಮನೆ. ನೋಡ್ರಿ ಹಣ್ಣು ತಕ್ಕ ಹಣ್ಣು ಹೇಳ್ಬೇಕು. ಅಣ್ಣ 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 ನಡೀರೋ. ಅಲ್ಲಾಡ್ಸಿ ಹಿಂದಗಡೆ
ರಹಸ್ಯ ಧಗೆಗಳ್ ಪ್ರಬಲ ಪ್ರತಾಪ ವಿಜಯಾಗ್ರಿಯಂತೆ ಧಗೆಗಳ್ ಪ್ರಬಲ ಪ್ರತಾಪ ವಿಜಯಾಗ್ರಿಯಂತೆ ಧಗಿಸುತ್ತಿರಲ್ ಗಂಧರ್ವ ಸುಬರ್ವ ಸಿದ್ಧ ಸೋಚರ ಮೇಲೆನಿಸಿ ಮೆರೆವೆನಿ ಕೆಣಕಿದ ವೀರನ ಶಿರವಂತರಿದು ಕೆಣಕಿದ ವೀರನ ಶಿರವಂತರಿದು ಜಗವಿಖ್ಯಾತನೆಂದೆನಿಸಿ ಮೆರೆಯುವ ಈ ರಾವಣ ಸಾರ್ವಭೌಮಂಗೆ ಅದಾರು ಸರಿಸ ಮರಿಹರೈ ರಾಷ್ಟ್ರ ವಿಜಯ ಭಜವ ಮೆರಸಿ ಗೆಲಿಬೆ ದಶಮುಖನ ಸಿರಿಯ ವಿಜಯ ಸಹೋದರ ವಿಜಯ ಭಜವ ಮೆರಸಿ ಗೆಲಿಬೆ ದಶಮುಖನ ಸಿರಿಯ ವಿಜಯ ಪ್ರಜಾಪೂರಿತ ಧ್ವನಿ ಪರ ಅಚಂಡ ಹರಕ್ರಮ ಶೋಭಿಪ ಸಹೋದರ ಪ್ರಜಾಪೂರಿತ ಧ್ವನಿ ಪರ ಅಚಂಡ ಹರಕ್ರಮ ಶೋಭಿಪ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಯಶೋಗಾಪ್ತೆ ಜಯ ಯಶೋಗಾಪ್ತೆ ವಿಜಯ ಧ್ವಜವ ಮೆರಸಿ ಗೆಲಿಬೆ ದಶಮುಖನ ಸಿರಿ ವಿಜಯ ವಿಜಯ ಕೊಟ್ಟು ಗೊತ್ತರ ಪಿಡಿದು ನಡೆದು ನಿಜ ಗೆಲಿದು ಮೆರವೇ ವಿಜಯ ಕೊಟ್ಟು ಗೊತ್ತರ ಪಿಡಿದು ನಡೆದು ನಿಜ ಗೆಲಿದು ಮೆರವೇ ಅಖಿಲ ಲೋಕ ಸರಿ ಸಮಾನ ರೊಯ್ಪ ಸಹೋದರ ಅಖಿಲ ಲೋಕ ಸರಿ ಸಮಾನ ರೊಯ್ಪ ಪ್ರಭು ಬೆನಿಪ ದಶಮುಖಗೆ ಹೇ ಸರಿ ಸಮರೆ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೆ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೆ ವಿಜಯ ಧ್ವಜವ ಮೆರಸಿ ಗೆಲಿಬೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಹವನಿ ಮಂಡಲಗಳು ಪ್ರಖ್ಯಾತರೆಂದೆನಿಸಿ ಮೆರೆಯುತ್ತಿರುವರ ರುಂಡ ಮುಂಡಗಳನ್ನು ತುಂಡರಿಸಿ
ಈ ಭೂಮಂಡಲದ ಪರ್ಯಂತರ ರಣದೇವತೆಗಳಿಗೆ ಔತಣವನ್ನು ಉಳುಮಡಿಸುವ ಮಹಾ ಮಂಡಲಾಧಿಪತಿಗಳೇ, ಅಖಂಡ ಅವನಿ ಮಂಡಲದ ಪರವಿ ಪಟ್ಟರೊಳಗೆ ಬಂದು ನನ್ನಷ್ಟ ಪೀಠ ಕೊಪ್ಪಿಸಿದ ಮಹಾಮಂತ್ರಿಗಳೇ, ನನ್ನ ಭುಜಬಲ ಪರಾಕ್ರಮಕ್ಕೆ ಬಲಭುಗನೆಂದೆನಿಸಿ ಮೆರೆಯುತ್ತಿರುವ ನನ್ನ ಸಹೋದರ, ಆತನ ನಿದ್ರಾಭಂಗವಾಗದಿದ್ದರೆ ಈ ಸಮಗ್ರ ಪೃಥ್ವಿಯ ಸುರ ನರ ಗರುಡ ಗಂಧರ್ವ ಯಕ್ಷ ರಕ್ಕಸ ಕಿನ್ನರ ಕಿಂಪುರುಷರಾದಿಯಾಗಿಯೂ ಸಹ ಯುದ್ಧ ಮಾಡಿದರು ಸಮರ್ಥವಾಗಿ ಎದುರಿಸಬಲ್ಲ ನನ್ನ ಸಹೋದರ ಕುಂಭಕರ್ಣ, ಸಕಲ ವೇದಾಂತ ಸಾಗರ, ಗೀತೋಕ್ತಿಗಳ ಮಮತೆಯ ಮಂದಿರ, ಸದಾ ಸದ್ಬುದ್ಧಿಯನ್ನು ಉಪದೇಶಿಸುವ ನನ್ನ ತಮ್ಮ ವಿಭೀಷಣ, ನಿಮ್ಮೆಲ್ಲರ ಸಹಕಾರದಿಂದಲೂ ಆ ಮಹಾದೇವ ವಿರೂಪಾಕ್ಷನ ಕೃಪೆ ಕಟಾಕ್ಷದಿಂದಲೂ ಆ ನನ್ನ ತಾಯಿ ಕೈಕಸಾದೇವಿಯ ಶಿವಲಿಂಗಾರ್ಚನೆಯ ಪುಣ್ಯದ ಫಲದಿಂದಲೂ ನನ್ನ ಈ ವಿಜಯದ ದಂಡಯಾತ್ರೆಯು ಸುಸೂತ್ರವಾಗಿ ನೆರವೇರಿತು. ಈಗಿರುವಲ್ಲಿ ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ಯ ವಂಶದ ಮೊಮ್ಮಗನು ವಿಶ್ವವಸುವಿನ ಸುಪುತ್ರನು ಕೈಕಸಾದೇವಿಯ ಆಗರ್ಭ ಸಂಜಾತನು ಆದ ನಾನು ನನ್ನ ಸ್ವಶಕ್ತಿಯಿಂದ ಶತಯೋಜನ ವಿಸ್ತೀರ್ಣವುಳ್ಳ ಈ ಸಾಗರದ ಮಧ್ಯೆ ಅಮರಾವತಿಗೆ ಮಿಗಿಲಾದ ಪಟ್ಟಣವನ್ನು ರಚಿಸಿ ಸ್ವರ್ಣಲಂಕೆಯನ್ನು ನಿರ್ಮಿಸಿ ಅಲಕಾವಧಿಯನ್ನು ಲಾಧಿಸುವಂತೆ ಸಕಲ ಸಂಪತ್ತಿನಿಂದೊಳಗೂಡಿ ಮೆರೆಯುತ್ತಿರುವ ನನ್ನನ್ನು ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂಬ ಕೀರ್ತಿಗೆ ಭಾಜನರಾಗಿ ನನ್ನನ್ನು ಎದುರಿಸುವ ವೀರರಾಗಲಿ ಶೂರರಾಗಲಿ ಈ ಪೃಥ್ವಿಯಲ್ಲಿ ಯಾರಿರುವನು ಪ್ರಹಸ್ತ, ಯಾರಿರುವನು? ನಿಜ ಪ್ರಭು, ನಿಜ. ಭಗವಂತೆ ಭಗವಂತೆ ನಿಜ ಪ್ರಭು, ನಿಜ. ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷರಾದಿಗಳಾಗಿ ಥರಥರನೆ ನಡುಗುವರು. ಮಹಾಪ್ರಭು, ರಾಜಮಾತೆಯಾದ ಕೈಕಸಾದೇವಿಯವರ ಪುತ್ರರಾಗಿ ಜನಿಸಿದ ನೀವು ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಹರಿದು ಅಧ್ಯಯನರಾಗಬೇಕೆಂಬ ವಿಶ್ವಾಲದಿಂದ ಪಾತಾಳವನ್ನು ಒಕ್ಕು ಬಲಿ ಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದಂತಹ ಅಮಿತ ಪರಾಕ್ರಮಶಾಲಿಯು ನೀವಲ್ಲ. ನಿಜ 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 ಮಂತ್ರಿ. ಪ್ರಹಸ್ತ, ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದು ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಗಳ ಶಾಪಕ್ಕೆ ಗುರಿಯಾದವನೇ ನಮ್ಮ ಅಗ್ರಜನು. ಭಲ ಭಲ ಸಹೋದರ ಯಕ್ಷ ಗರುಡ ಗಂಧರ್ವರ ಹಿಡಿದು ಅಗ್ಗಜ
ಸಹೋದರ ಯಕ್ಷಗಾರುಡ ಗಂಧರ್ವರೇಳಿದು ಗದಾಗತದ ಮೆಟ್ಟಿ ಮೆರೆಯುವೆ. ಯಕ್ಷಗಾರುಡ ಗಂಧರ್ವರೇಳಿದು ಗದಾಗತದ ಮೆಟ್ಟಿ ಮೆರೆಯುವೆ. ಅಗ್ರಜ ದೊರೆಯರು ಗೆಲ್ವೆ ದೊರೆದೊಳಗೆ ದೊರೆಯರು ಕಡಿಯುವೆ ದೊರೆದೊಳಗೆ ದೊರೆಯರು ಕಡಿಯುವೆ ದೊರೆದೊಳಗೆ ದೊರೆಯರು ಕಡಿಯುವೆ ದೊರೆದೊಳಗೆ ದೊರೆಯರು ಕಡಿಯುವೆ ದೊರೆದೊಳಗೆ. ವಿಭೀಷಣ ಏನೆಂದು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ನೆಲೆಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಹತಳ ಪರಾಕ್ರಮ ಭುವನ ಭುವನ ಭೀಯಂಕರ ರಾಕ್ಷಸರಿಗೆ ರಕ್ಕಸರಂತೆ ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕೃತ ಪಂಡಿತರಾದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸಿ ಧಿಕ್ಕರಿಸಿ ಮಾತನಾಡುತ್ತಿರುವೆಯ ಮಾತ್ರ ದ್ರೋಹಿ. ನಿಜ ನಿಜ ಸಹೋದರ ನಿಜ. ಈತನಿಗೇನು ಗೊತ್ತು ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ? ನಾನು ಜಗಬಲ್ಲ, ಜಗವನ್ನೆಲ್ಲ ಗೆಲ್ಲಬಲ್ಲ ಮಹಾಬಲ್ಲ. ಈ ಜಗತ್ತನ್ನೇ ಸೃಷ್ಟಿಸುವ ಆ ಬ್ರಹ್ಮನೇ ನನ್ನರ ಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳೇ ನನ್ನ ಈ ಸಿಂಹಾಸನದ ಮೆಟ್ಟಿಲುಗಳು. ದಿಕ್ಪದಿಗಳೇ ಬಿರಿಯಲಿ, ಗಗನವೇ ಹರಿಯಲಿ, ಸಪ್ತ ಸಮುದ್ರಗಳೇ ಕುದಿದು ಮೇರ್ಧಪ್ಪನಿ. ನಾನು ಮೃಡನ ಭಕ್ತರು. ಆತನಿಗಲ್ಲದೆ 14 ಲೋಕಗಳಲ್ಲಿಯೂ ಮತ್ತಾರಿಗೂ ಘನವಾಗದು. ಹೀಗಿರುವಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಅದು ನನ್ನ ದೃಢ ಸಮಾನ. ಶಿವ ಶಿವ ಎರಡೆಂಬ ಅಕ್ಷರಗಳಿಂದಲೇ ಈ ದೋಷ ನಿವಾರಣೆ ಮಾಡಿಕೊಳ್ಳಬಹುದಾದ ನಾನು ಆ ಪಂಚಭೂತಗಳಿಗೆ ಒಡೆಯನಾದ ಆ ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನು ಎಂಬ ಬಿರುದಿನ ನಾಮಾಂಕಿತದಿಂದ ಬೆಳಗುತ್ತಿರುವನು ಅಲ್ಲವೇ ಪ್ರಹಸ್ತ? ಪ್ರಭು ಸರಿಯಾಗಿ ನುಡಿದಿರಿ. ಈ ನಿಮ್ಮ ನುಡಿಯು ಹೇಡಿಯಾದವನಿಗೂ ಸರಿಯಾಗಿ ನುಡಿದಿರಿ ಪ್ರಭು. ಅಲ್ಲವೇ ಮಂತ್ರಿ ಶೇಖರ? ಈ ನುಡಿಯು ಹೇಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದ್ಯಾವ ಜನ್ಮದ ಪುಣ್ಯವೋ, ಅದ್ಯಾವ ದೈವದ ಫಲವೋ ನಿಮ್ಮಂತವರ ಆಸ್ಥಾನದಲ್ಲಿ ನನ್ನ ಜನ್ಮ ಸಾರ್ಥಕ ಪ್ರಭು. ನನ್ನ ಜನ್ಮ ಅಲ್ಲವೇ ಮಂತ್ರಿ? ನಿಜ ನಿಜ. ಕಟುಬಟ ವೀರ ಸಿಂಹರೆಂದೆನಿಸಿ ರಾವಣ ಕುಂಭಕರ್ಣ ಸಹೋದರರು ಸಿಡಿದದ್ದು ನಿಂತರೆ ದಾರಿ ಉಳಿಯುವುದೇ? ಅಜ ಹರಿ ಇಂದ್ರಾದಿ ದೇವತೆಗಳು ಗಡ ಗಡ ಗಡನೆ ನಡುಗುವು. ಹೀಗಿರುವಲ್ಲಿ ಶಕ್ತಿಶಾಲಿಯಾದ ನಮ್ಮ ಅಗ್ರಜನನ್ನು ನಿಜ ನಿಜ ಸಹೋದರ ನಿಜ. ಶತಯೋಜನೆ ವಿಸ್ತೀರ್ಣವುಳ್ಳ ಈ ಸಾಗರವನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ, ಅಲ್ಲವೇ ದೇವತೆಗಳಿಗೆ ಆಗಲಿ, ಇಲ್ಲವೇ ನನ್ನ ಧರ್ಮವೈರಿಯಾದ ಆ ಹರಿಗೆ ಆಗಲಿ ಸಾಧ್ಯವೇ ಇಲ್ಲ. ಯಾರಲ್ಲಿ ಏನಪ್ಪಣೆ? ಈ ಸಂತೋಷ ಸಂಭ್ರಮದಲ್ಲಿ ನರ್ತಕಿಯರನ್ನು ಆಸ್ಥಾನಕ್ಕೆ ಬರಮಾಡಿ. ಆಗುವುದು ಮಹಾಪ್ರಭು. ಲಂಕಾಪುರಾಧೀಶೇ ಕೃಷ್ಣೇಶ್ವರ ಸಹೋದರ, ಲಂಕಾಪುರಾಧೀಶೇ ಕೃಷ್ಣೇಶ್ವರ ಪೌಲಶ್ಯ ವಂಶದ ಮಕುಟೇಶ್ವರಾಧೀರ ಪೌಲಶ್ಯ ವಂಶದ ಮಕುಟೇಶ್ವರ
ದಶಶಿರ ಸುಂದರ ಕೈಲಾಸವಾಸ ಶಂಕರ ಭಕುತನೆ ರಿಪು ಭಯಂಕರ ದಶಶಿರ ಸುಂದರ ಕೈಲಾಸವಾಸ ಶಂಕರ ಭಕುತನ ಮಾವ ಮಾರೇ ಜನ ಸಂತೋಷ, ಬಹಳ ಸಂತೋಷ. ಯಾರಲ್ಲಿ ಏನಪ್ಪಣೆ ಆಗಲಿ ಮಹಾ
ದುಡುಕದಿರೋ 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 ರಾಜನೇ ದುಡುಕದಿರೋ 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 ರಾಜನೇ ಸಹೋದರ ದೇವಾದ ನವನಾಗಿ ವೀರಾದೆ ವೀರನೇ ದೇವಾದ ನವನಾಗಿ ವೀರಾದಿ ವೀರನೇ ಕೆಡನ್ನು ಬಯಸುವುದು ಕೆಡನ್ನು ಬಯಸುವುದು ಬಹುಮೋಸವ ದುಡುಕದಿರು 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 ರಾಜನೇ ಕೆಡದಿರು ಸ್ವರ್ಣಲ ಸಹೋದರ ರಮಣೇಶ್ವರ ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ಮನವರಿಕೆ ಮಾಡಿಕೊಂಡು ಅದರ ದುಷ್ಕರ್ಮಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುವನೋ ಅಂತ ಅವನನ್ನು ದೈವವು ರಕ್ಷಿಸಬಲ್ಲದು, ವಿಜಯಲಕ್ಷ್ಮಿಯು ಒಲಿಯಬಲ್ಲಳು. ಎಲ್ಲ ಹಾಗೆ ಗುಣಮಗಳು ಸಂದೆ ನಿಂದೋಸ್ತಿವನ್ನು ನಾನು ಕೇಳಿ ತಿಳಿವೆನು. ನೀನಲ್ಲದೆ ಮತ್ತಾರಾದರೂ ಈ ನುಡಿಗಳನ್ನು ನುಡಿದಿದ್ದರೆ ಆಗಲೇ ಅವನ ಶಿರಸ್ಸು ಸೆರೆದಿಯಲ್ಲಿ ತೇಲಿತ್ತು. ಎಚ್ಚರವಿರಲಿ ನಿನ್ನ ಮಾತಿನಲ್ಲಿ ವಿಭೀಷಣ. ವಾಚಾರನೆ ವರ್ತಮಾನವೇನು? ಏನು ಹೇಳಿದ್ರಿ? ನನ್ನ ತಂಗಿಯಾದ ಶೂರ್ಪನಖ ದೇವಿ ಮುಂಜಾನೆ ಎದ್ದು ಸ್ವಾಮಿಯ ದರ್ಶನಕ್ಕೆ ಹೋಗಿ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ದರ್ಶನಕ್ಕೆ ಪ್ರವೇಶಿಸುವಾಗ ನನಗೆ ಅಪಶಕನದ ಸೂಚನೆ. ಈ ಎಡಗಣ್ಣು ಮಿಡಿಯಿತು, ಎಡಭುಜವು ಹೊರಿತು. ಅಂದೇ ಆಗಲೇ ಅಂದುಕೊಂಡೆ ಇಂದು ಏನೋ ನನಗೆ ಅನಾಹುತ ನಡೆಯಬಹುದು. ಶಿವ ಎಂಬೆರಡು ಅಕ್ಷರಗಳೆಂದರೆ ಇವೆಲ್ಲ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವ ಬಲ್ಲ ನಾನು ಆ ಬಶಕುನಕ್ಕೆ ಎದುರುವೆನೆ. ಏನು ಹೇಳಿದ್ರಿ? ನನ್ನ ಸಹೋದರಿ ತಂಗಿ ರೋಧಿಸುತ್ತಾ ಬರುವಳೆ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಲಕ್ಷ್ಮಣ ತಂಗಿ, ಇದೇ ನಿನ್ನ ಈ ವಿಕಾರವಾದ ಮೂಗು ಆಧಾರ ನಿನಗೆ ಈ ಸ್ಥಿತಿಗೆ ತಂದರು. ಹೇಳು, ಅವನು ಇಂದ್ರನಾಗಲಿ ಚಂದ್ರನಾಗಲಿ ಈ ಭುವನ ಮಂಡಲದಲ್ಲಿ ಯಾರೇ ಹೋದರೂ ಸರಿ ಅವರನ್ನು ಹಿಡಿದು ನಡೆದು ತಂದು ರಣರಂಗಕ್ಕೆ ಕಟ್ಟಿ ಅವನನ್ನು ಚಿತ್ರವಾಗಿ ಕಳೆದು ಬಿಡುತ್ತೇನೆ. ಹೇಳು ಸಹೋದರಿ, ಹೇಳು. ಅಣ್ಣ, ನಾನು ದಂಡಕಾರಣ್ಯಕ್ಕೆ ಹೋಗಿದ್ದೆ ಕಾರಣ. ಏನು ಸಹೋದರಿ? ದಂಡಕಾರಣ್ಯಕ್ಕೆ ಹೋಗಿದ್ದೆ. ಏನಾಯಿತು? ರಾಮ ರಾಮ ರಾಮ. ಅದೇನು ಸರಿಯಾಗಿ ಹೇಳೋ. ಮಹಾಪ್ರಭು ರಾಮ. ರಾಮ ರಾಮ. ಮುಂದೆ ಹೇಳು. ಅವನ ತಮ್ಮ ಲಕ್ಷ್ಮಣ ಲಕ್ಷ್ಮಣ. ರಾಮ ಲಕ್ಷ್ಮಣ. ಮುಂದೇನು ನಡೆಯಿತು ಸಹೋದರಿ? ಅವನ ರಾಮ ಲಕ್ಷ್ಮಣ ಸೀತೆ. ಮುಂದೆ
ಅವ್ರು ಮೂವರು ಸೇರಿ ನನ್ನ ಬಂದಾರೆಲ್ಲ. ಇಷ್ಟಾದ ಸಾಧ್ಯರಾದ ನಮಗೆ ಆದಿಯಲ್ಲಿ ನನ್ನ ತಂಗಿಗೆ ಇಷ್ಟೊಂದು ಅವಮಾನ ಮಾಡಿದರು. ಅವರೆಂತಹ ಶೂರರಿರಬಹುದು. ಬಿಡುವೆಟ್ಟದಲ್ಲಿ ನೀಚನ ಚೈದರೆ ಬಲ ಜಾನಕಿಯ ದಂಡನೆ ಶ್ರೀಮನಲ್ಲಿ ಬರಲಿ ಬರಲಿ ಕಡಿದುಡಿ ಬರದು. ಬಿಡುವೆಚ್ಚಣದಲ್ಲಿ ನೀಚನ ಆರಿಲ್ಲ ಗೆಲ್ಲಲೆನ್ನ ಧರೆಯರೆ ಅವರಲ್ಲಿ ಹರಿಗರುಡ ಗಂಧರ್ವರು. ಆರಿಲ್ಲ ಗೆಲ್ಲಲೆನ್ನ ಧರೆಯರಿ ಅವರಲ್ಲಿ ಹರಿಗರುಡ ಗಂಧರ್ವರು. ಬಿಡಿವೆನ ಕೂಡನ ಬರಲಿ ಬರಲಿ ಕಡಿದಿಡಿ ಬೆರಡಲು. ಬಿಡಿವೆ ಕ್ಷಣದಲ್ಲಿ ನೀಚನ ಚೈತನ್ಯನ ಚಾಲಕಿಯ ದಂಡಲಿ ಜೀವನದು. ಬಿಡಿವೆ ಕ್ಷಣದಲ್ಲಿ ನೀಚನ. ಅಬ್ಬಬ್ಬ ಸಹೋದರ, ನೋಡಿದೆ ಆ ವಿಷಮೋಜಿಗಳನ್ನು ಎಷ್ಟೊಂದು ಬಲಶಾಲಿಗಳಾಗಿರಬಹುದು. ಸಹಿಸಲಾರದ ಅಪಮಾನ ದಾನವ ಸೋದರಿಯಂ ಅಗ್ರಜ ಸಹೋದರ, ದಾನವ ಸೋದರಿಯಂ ಆನರ ಮಾನವರು ಅಪಮಾನಗೊಳಿಸಿದರೆ ಸಹೋದರ ಸೈಸರ ದುರುಳಾದವರು ಬರುವೆ. ಸೈಸರ ಅಪಮಾನ ಅಪಮಾನ ದುರ್ಮಾನವರು ಕನಸು ಮನಸ್ಸಿನಲ್ಲಿ ನಮ್ಮನ್ನು ಸ್ಮರಣೆ ಮಾಡುವವರು ನಮ್ಮನ್ನು ಕೆಳಗೆ ಬದುಕಲು ಸಾಧ್ಯವೇ? ಹೀಗಿರುವಲ್ಲಿ ನಮ್ಮ ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿಯಾಗಿ ಅವಮಾನಗೊಳಿಸಿದರೆ ಮಾನವರು ಅಗ್ರಜ ಜಾಗೃ ನಡೆ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಇಲ್ಲವಾದಲ್ಲಿ ನನಗಪ್ಪಣೆಯನ್ನು ಕೊಡು, ಅವರನ್ನು ಯಮಗುರಿಗೆ. ಶಾಂತಿ ಶಾಂತಿ ಕುಂಭಕರ್ಣ, ನಿನ್ನ ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಇಲ್ಲಿ ಬಾ. ನಿನ್ನನ್ನು ಸುಮ್ಮನೆ ಅವರು ಘಾಸಿಗೊಳಿಸಿದರೆ ನಾನು ನಂಬಲು ಸಾಧ್ಯವಿಲ್ಲ. ನೀನು ಎಲ್ಲ ಅವರನ್ನು ಸ್ವೇಚ್ಛೆಯಾಗಿ ವರ್ತಿಸಿದೆ. ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ದಂಡಕಾರಣ್ಯಕ್ಕೆ ಬಂದಿದ್ದು ಅಲ್ಲದೆ ನನ್ನ ಸಹೋದರಿಗೆ ಇಷ್ಟೊಂದು ಅಪಮಾನಗೊಳಿಸಿದರು ಎಂದರೆ ಅವರೆಷ್ಟು ಬಲಶಾಲಿಗಳಾಗಿರಬೇಕು. ಅಣ್ಣ ಏನು ಸಹೋದರಿ? ಸೀತೆ. ಮುಂದೆ ಹೇಳು ಸಹೋದರಿ. ಅಣ್ಣ ಓಹೋ, ಸೀತೆ ಬಹಳ ಸುಂದರವಾಗಿರುವಳು. ಸಹೋದರಿ, ನಿನ್ನ ಮೂಗು ಹೋಗಿದ್ದರೂ ಸರಿ, ನಿನ್ನ ಬುದ್ಧಿ ಮಾತ್ರ ಬಹಳ ಚೆನ್ನಾಗಿದೆ. ನೀನು ಅರಮನೆಗೆ ನಡೆ. ಅವಳು ಸುಂದರವತಿಯೇ ಸರಿ. ಸಹೋದರಿ, ಇನ್ನೊಂದು ಸಾರಿ ಹೇಳಬೇಡ. ನಡೆ ಅರಮನೆಗೆ. ಔಷಧೋಪಚಾರಗಳನ್ನು ನಡೆಸಿಕೋ. ಯಾರಲ್ಲಿ? ನನ್ನ ಭಾವನಾದ ಮಾರೀಚನನ್ನು ಕರಮಾಡಿ. ಶಂಭೋ ಶಂಕರ, ಶಂಭೋ ಶಂಕರ. ಬಾವ ಈ ಪೀಠವನ್ನು ಅಲಂಕರಿಸು. ಮಾವ, ನನ್ನ ತಂಗಿಯು ದಂಡಕಾರಣ್ಯಕ್ಕೆ ಹೋಗಿದ್ದಳಂತೆ. ಅವನಾರೋ ರಾಮ, ಲಕ್ಷ್ಮಣ, ಸೀತೆ ಎಂಬುವರು ನನ್ನ ತಂಗಿಯನ್ನು ಮೂಗನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾರೆ. ಅವರ್ಯಾರು? ನೀನು ಬಹುಶಃ ತಜ್ಞರು. ಅವರು ಏತಕ್ಕಾಗಿ ಇಲ್ಲಿಗೆ ಬಂದರು?
ಅವರ್ಯಾರು ಎಂಬುದನ್ನು ನಿನ್ನ ದಿವ್ಯಜ್ಞಾನಿಯಿಂದ ತಿಳಿದು ನನಗೆ ಹೇಳಬೇಕು ಮಾವ. ಸಾರ್ವಭೌಮ, ದಾನವ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ದಾನವ ಸಂಹಾರಕ್ಕಾಗಿ ಮಾನವರು ಸಂಹರಿಸಿ ಬಂದಿದ್ದಾರೆ. ಹಾಗಾದರೆ ಆ ನರಹರಿಯೇ ಸರಿ. ನನ್ನ ಆ ಜನ್ಮ ವೈರ್ಯಾದಾರಿಯನ್ನು ಕೊಲ್ಲಲೇಬೇಕೆಂದು ವೈಕುಂಠಕ್ಕೆ ಪ್ರವೇಶ ಮಾಡಿದೆ. ಹುಡುಗಿ ತಡಕಾಡಿದೆ. ಅಲ್ಲಿ ಅವರು ನನ್ನ ಕೈಗೆ ಸಿಗಲಿಲ್ಲ. ಕ್ಷೀರಸಾಗರದಲ್ಲಿ ಅಡಗಿರುವನು ಎಂದು ತಿಳಿದೆ. ನನ್ನ ಮಾಯಾಜಾಲದಿಂದ ಅಲ್ಲಿ ತಡಕಾಡಿ ನೋಡಿದೆ. ನನಗೆ ಎದರಿ ಬೆದರಿ ಬೆಟ್ಟಾಗಿ ಓಡಿ ಹೋದ. ಪಾತಾಳ ಲೋಕದಲ್ಲಿ ಭಸ್ಮಾಸುರನ ಮನೆಯ ಬಾಗಿಲನ್ನು ಕಾಯುತ್ತಿರುವರು ಎಂದು ತಿಳಿದೆ. ದಡದಡನೆ ಧಾವಿಸಿ ಹೋದೆ. ಅಲ್ಲಿಯೂ ನೀಚನನ್ನ ಕೈಗೆ ಸಿಗಲೇ ಇಲ್ಲ. ಬರುವ ಮಾರ್ಗ ಮಧ್ಯದಲ್ಲಿ ದೇವೇಂದ್ರ ಸುರಾದಿಗಳನ್ನು ಭ್ರಮೆ ಕೊಟ್ಟು ನಿಂತು ನಾನು ಅವರನ್ನು ಹಿಂಸಿಸಿದರೆ ಅವರನ್ನು ಜಯಿಸಲೆಂದು ಅವರನ್ನು ಉದ್ಧಾರ ಮಾಡಲೆಂದು ಬರುವನು ಎಂದು ತಿಳಿದೆ. ಅವರನ್ನು ಬಂಧನದಲ್ಲಿಟ್ಟು ನಾನಾ ಹಿಂಸೆಗಳನ್ನು ಕೊಟ್ಟೆ. ಆಗಲೂ ಅವರ ಪ್ರಾಣಕ್ಕಾಗಿ ಅವರು ಬರಲೇ ಇಲ್ಲ. ಅವರಿಗಾಗಿ ಮಾಡುತ್ತಿದ್ದ ಋಷಿ ಯಜ್ಞಯಾದಿಗಳನ್ನು ಭಂಗಗೊಳಿಸಿದೆ. ಆಗಲೂ ಅವರಾದರೂ ಬರಲಿಲ್ಲ. ಅಂತಹ ಒಬ್ಬನ ಮಾನವನು ಮಾನವ ರೂಪದಲ್ಲಿ ಬಂದಿರುವನು ಎಂದರೆ ಕೆಲವು ಮಿಥ್ಯವ್ಯಾಧಿ. ನೀನು ಅಸತ್ಯವನ್ನು ನುಡಿಯುತ್ತಿರುವೆ ಅಲ್ಲವೇ? ಸಹೋದರ, ಇವನ ಕಂಕಣದಲ್ಲಿರುವ ತಾಳೆ ಗರಿಗಳನ್ನು ಕಿತ್ತು ಆ ಸಮುದ್ರದಲ್ಲಿ ಬಿಸಾಡಿ ಬಿಡು. ಎಲ್ಲಿಯಾದರೂ ಏನಾದರೂ ಮಾಡಿ ಜೀವನ ಮಾಡಿಕೊಳ್ಳಲಿ. ಅಗ್ರಜ, ಅಗ್ರಜ ಶಾಂತನಾಗು. ದೂತ ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುನಿಂದಲೇ ನನ್ನಿಂದ ಸಾಧ್ಯವಿಲ್ಲ. ಮಾವ, ಮಾರೀಶ, ಸ್ವಲ್ಪ ನಿಧಾನಿಸು. ಬಾ ಇಲ್ಲಿ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಯಿತನು, ನಾನು ಆಶ್ರಯದಾತನು. ನನ್ನ ಮನೆಗೆ ಒಪ್ಪುಂಡು ತಿಂದು ಬೆಳೆದಿರುವೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದಾಗಬೇಕಾದ ಸಹಾಯವೇನು ಸಾರ್ವಭೌಮ? ಮಾವ, ಸೀತೆಯು ಬಹಳ ಸೌಂದರ್ಯವತಿಯು. ಆಕೆಯನ್ನು ಹೇಗಾದರೂ ಮಾಡಿ ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ನನಗೆ ಅತ್ಯಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಛೇ, ಇನ್ನೊಂದು ಸಾರಿ ಆ ಮಾತನ್ನು ಹೇಳಿದರೆ ನಿನ್ನ ಶಿರಸ್ಸನ್ನು ಹಾರಿಸಿ ಎಚ್ಚರ. ಛೇ, ಈ ನೀಚನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲೆ. ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವುದು. ತದನಂತರ ತಮ್ಮ ಮನಬಂದಂತೆ ಮಾಡಿಕೊಳ್ಳಬಹುದು. ಈಗ ನನಗೆ ಬಹಳ ಸಂತೋಷವಾಯಿತು ಬಾಬಾ, ಸಂತೋಷವಾಯಿತು. ನೀನು ನಡೆ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಮಂತ್ರಿ ಸಹೋದರಿಗಳೇ, ನಿಮ್ಮ ಕಾರ್ಯದಲ್ಲಿ ನೀವು ನಿರತರಾಗಿರಿ. ಇನ್ನು ನನ್ನ ಮುಂದಿನ ಹೆಜ್ಜೆ ಸೀತಾಹರಣ. ಎಲ್ಲವೋ ಸೀತೆ ಅಂದು ಸ್ವಯಂವರದ ಸಭೆಯಲ್ಲಿ ಹರಧನಸ್ಸನ್ನು ಭೇದಿಸಲು ಹೋದಾಗ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಕೆ ಮೇಲೆ ನಿಂತು ನನ್ನನ್ನು ನೋಡಿದೆ, ನನ್ನನ್ನು ಹೀಯಾಳಿಸಿದೆ ಇಲ್ಲ. ಅದರ ಸೇಡಿಗಾಗಿ ನಿನ್ನ ಈ ಅಪಹರಣ, ಸೀತಾ ಅಪಹರಣ, ಇನ್ನು ಮುಂದೆ ನಮ್ಮ ಸೀತಾ ಅಪಹರಣ.